ದಾಂಡೇಲಿ ರೋಟರಿ ಕ್ಲಬ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಸೈಕಲ್ ಮತ್ತು ಛತ್ರಿಗಳನ್ನು ವಿತರಿಸುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದಿದೆ. ದಾಂಡೇಲಿ ನಗರದ ರೋಟರಿ ಕ್ಲಬ್ ವತಿಯಿಂದ ರೋಟರಿ ಕ್ಲಬ್ಬಿನ ಜಿಲ್ಲಾ ಅನುದಾನದಡಿ ರೋಟರಿ ಕ್ಲಬ್ ಸದಸ್ಯರಿಂದ ಕೊಡಮಾಡಿದ ಒಟ್ಟು 15 ಸೈಕಲ್ಗಳನ್ನು ಹಾಗೂ ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಲಿಯೋ ಪಿಂಟೋ ಅವರು ಕೊಡುಗೆಯಾಗಿ ನೀಡಿದ 35 ಛತ್ರಿಗಳನ್ನು ರೋಟರಿ ಶಾಲೆಯ ಸಭಾಭವನದಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಸೈಕಲ್ಗಳನ್ನು ಹಾಗೂ ಛತ್ರಿಗಳನ್ನು ವಿತರಿಸಿ ಮಾತನಾಡಿದ ರೋಟರಿ ಕ್ಲಬ್ಬಿನ ಅಧ್ಯಕ್ಷ ಮಿಥುನ್ ನಾಯಕ್ ಅವರು, ರೋಟರಿ ಕ್ಲಬ್ ಶಿಕ್ಷಣ ಕ್ಷೇತ್ರಕ್ಕೆ ಮೊದಲ ಆದ್ಯತೆಯಡಿ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ಕ್ಲಬ್ಬಿನ ಜಿಲ್ಲಾ ಅನುದಾನದೊಂದಿಗೆ ಕ್ಲಬ್ಬಿನ ಸದಸ್ಯರುಗಳು ಒಟ್ಟು 15 ವಿದ್ಯಾರ್ಥಿಗಳಿಗೆ ಸೈಕಲ್ಗಳನ್ನು ನೀಡುವ ಮೂಲಕ ಶೈಕ್ಷಣಿಕ ಕಾಳಜಿಯನ್ನು ಮೆರೆದಿದ್ದಾರೆ. ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಲಿಯೋ ಪಿಂಟೋ ಅವರು ಉತ್ತಮ ಗುಣಮಟ್ಟದ 35 ಛತ್ರಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿರುವುದು ಅತ್ಯಂತ ಸಂತಸ ತಂದಿದೆ ಎಂದ ಅವರು, ವಿದ್ಯಾರ್ಥಿಗಳು ಇವುಗಳನ್ನು ಸದ್ಬಳಕೆ ಮಾಡಿಕೊಂಡು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕೆಂದು ಕರೆ ನೀಡಿದರು. ಅವಳು ಇದ್ದಾಗ ಇಂಡಿಯಾದಲ್ಲಿ ಇದ್ದಾಗ ಅವಳಿಗೆ ಸೈಕಲ್ ಇದು ಸ್ಕೂಟಿ ಕಲಿಬೇಕಾಗಿತ್ತು. ಸೈಕಲ್ ತರಿಸ್ಕೊಡಿ ಅಂದ್ರು. 1 ತಿಂಗಳ ಹೊಡೆದ್ರು. ಅದರ ನಂತರ ಅವಳು ಆಸ್ಟ್ರಿಯಾದಲ್ಲಿದ್ದಾಳೆ. ಈಗ ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಮಕ್ಕಳಿಗೆ ಕೊಡುವಂತ ಯಾವುದೇ ರೀತಿಯಲ್ಲಿ ಅದು ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗೇ ಇದೆ. ಅದು ಯಾರು ತಗೋತಾರ ಬನ್ನಿ. ಇದು ನಮ್ಮ ಮಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು. ಸೈಕಲ್ ಕೊಡ್ತಾ ಹೋದ ಹೆಸರು ದೂರಾಗಿ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿ ಡಾಕ್ಟರ್ ಜ್ಞಾನದೀಪ ಗಾಂವ್ಕರ್, ಖಜಾಂಚಿ ಅಭಿಷೇಕ್ ಕನ್ಯಾಡಿ, ಕ್ಲಬ್ಬಿನ ನಿಕಟಪೂರ್ವ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್, ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಲಿಯೋ ಪಿಂಟೋ, ರೋಟರಿ ಕ್ಲಬ್ಬಿನ ಪ್ರಮುಖರಾದ ಪ್ರಕಾಶ್ ಕಣಿವೆಹಳ್ಳಿ, ರವಿಕುಮಾರ್ ಜಿ ನಾಯಕ್, ಶೇಖರ್ ಪೂಜಾರಿ, ವೆಂಕಟೇಶ್ ಪಾಂಡೆ ಹಾಗೂ ರೋಟರಿ ಶಾಲೆಯ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.